ಈಗಾಗಲೇ ಸಿಎಂ ಇವತ್ತಿಂತ ರಾಜ್ಯಪಾಲರ ಅನುಮತಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಈಗ ಹಿಯರಿಂಗ್ ಸ್ಟಾರ್ಟ್ ಆಗಿದೆ. ಸೊ ಅದರಲ್ಲಿ ಯಾವ ಭರವಸೆ ತಮಗೆ? ಏನಿಲ್ಲ, ಕೋರ್ಟ್ದಲ್ಲಿ ಎನ್ಕ್ವೈರಿ ನಡೆದೈತಿ. ಕೋರ್ಟ್ದಾಗ ಸಿ ಎಂ ಮೇಲೆ ಒಂದು ಕಂಪ್ಲೇಂಟ್ ಬಂದಿತ್ತು. ಆ ಕಂಪ್ಲೇಂಟಿದ ಬಗ್ಗೆ ಸಮಜಾಯಿಸಿ ರಾಜ್ಯಪಾಲರು ಕೇಳಿದ್ರು. ಕೊಟ್ಟಂಥ ಸಮಜಾಯಿಸಿ ಸರಿ ಇಲ್ಲ ಅನ್ನೋದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ವಿಚಾರಣೆ ಮಾಡೋಕ್ಕಂತೇಳಿ ವಿಚಾರಣೆ ಮಾಡೋಕ್ಕೆ ಪರ್ಮಿಷನ್ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಾರ. ಅದು ಪರ್ಮಿಷನ್ ಕೊಟ್ಟಿದ್ದ ತಪ್ಪು ಅಂಥೇಳಿ ಅನ್ನೋ ಟೈಪು ಇವತ್ತು ರಾಜಭವನ ಮುತ್ತಿಗೆ ಹಾಕದು ಹೊಂಟಿದ್ದು. ಇದು ಪ್ರಜಾಪ್ರಭುತ್ವದ ವಿರೋಧಿ ನೀತಿ. ಈಗ ಅದನ್ನು ಕೋರ್ಟಿಗೂ ಹೋಗ್ಯಾರ ಇವರು. ಕೋರ್ಟ್ದಾಗ ಈಗ ವಿಚಾರಣೆ ನಡೆದೈತಿ, ಪರ್ಮಿಷನ್ ಕೊಡಬೇಕು ಬೇಡ ಅಂಥೇಳಿ. ಅದು ಕೋರ್ಟ್ ತೀರ್ಮಾನ ತೆಗೆದುಕೊಳ್ತೈತಿ, ರಾಜ್ಯಪಾಲರ ಪರ್ಮಿಷನ್ ಕೊಟ್ಟಿದ್ದು ಸರಿ ಐತಿಲ್ಲ ಅಂಥೇಳಿ. ಅಂಥ ಟೈಮ್ದಲ್ಲಿ ಈ ರೀತಿ ರಾಜಭವನಕ್ಕೆ ಮುತ್ತಿಗೆ ಹಾಕೋದು, ಕೋರ್ಟ್ ಮೇಲೆ ಒತ್ತಾಯ ಬರುವಂಗೆ ಈ ರೀತಿ ನಡ್ಕೊಳ್ಳೋದು ಇದು ಸೂಕ್ತ ಅಲ್ಲ. ಪ್ರಮುಖ ಘೋಷಣೆ ಇರುವುದು ಕಾಂಗ್ರೆಸ್ ರಾಜ್ಯಪಾಲರು ತೊಲಗಲಿ ಅಂತ ಘೋಷಣೆ ಕೂಗ್ತಾ ಇದ್ದಾರೆ ರಾಜ್ಯಭವನದಿಂದ. ರಾಜ್ಯಪಾಲರಿಗೆ ಇದು ಎಷ್ಟು ಗೌರವ? ರಾಜ್ಯಪಾಲರಿಗೆ ತೊಲಗಲಿ ಅಲ್ಲ, ಭ್ರಷ್ಟ ಮುಖ್ಯಮಂತ್ರಿ ತೊಲಗಲಿ ಅಂಥೇಳಿ ಅವ್ರು ಘೋಷಣೆ ಹಾಕ್ಬೇಕು ಆ್ಯಕ್ಚುಲಿ ಮುಖ್ಯ ಕಾಂಗ್ರೆಸ್ದವ್ರು. ಯಾಕಂದ್ರೆ ಭ್ರಷ್ಟತೆ ಪರಮಾವಧಿ ಇವತ್ತು ನಮ್ಮ ರಾಜ್ಯದಲ್ಲಿ ಮುಟ್ಟೈತಿ. ಜನರಿಗೆ ಬೇಕಾದಂಥ ಒಂದೇ ಒಂದು ಕೆಲಸ ಕೂಡ ಆಗ್ತಾಯಿಲ್ಲ. ಅದು ಹೋಲಿ ನಮ್ಮ ಸರ್ಕಾರ ಮಾಡಿದಂಥ ಕೆಲಸಗಳನ್ನು ಕೂಡ ಇವರು ಸ್ಯಾಂಕ್ಷನ್ ಮಾಡಿದಂಥ ಕೆಲಸಗಳನ್ನು ಕೂಡ ಇವರು ಕ್ಯಾನ್ಸಲ್ ಮಾಡೋದು ಮಾಡತ್ತಾರೆ. ಹಾಗಾಗಿ ಮುಖ್ಯಮಂತ್ರಿ ಭ್ರಷ್ಟ ಮುಖ್ಯಮಂತ್ರಿ ತೊಲಗಲಿ ಅಂಥೇಳಿ ಅದು ಕಾಂಗ್ರೆಸ್ದವ್ರ ಘೋಷಣೆ ಆಗಲಿ ಅಂತ ನಾನು ಹೇಳ್ತೇನೆ. ಹೈಕೋರ್ಟದ ಭರವಸೆ ಯಾವ ರೀತಿ ಇರ್ತದೆ ಸರ್? ಯಾಕಂತಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿರೋಧದ ಮೇಲೆ ಸಿ ಎಂ ಅವರು ಈಗ ಹೋಗಿರುವಂಥದ್ದು. ಸೊ ಹೈಕೋರ್ಟ್ ಒಂದು ನಿರ್ಣಯ ತಮ್ಮ ಪರವಾಗಿ ಬರ್ತೈತೆ ಆಮೇಲೆ ಹೈಕೋರ್ಟದ ಮೇಲೆ ಒತ್ತಾಯ ಮಾಡೋಕ್ಕೆ ಇದು ನೀವನ್ನೆಲ್ಲ ನಾಟಕ ಮಾಡತ್ತಾರ ಅವ್ರು ಕಾಂಗ್ರೆಸ್ದವ್ರು. ಹೈಕೋರ್ಟದ ನಿರ್ಣಯದ ಮೇಲೆ ನನಗೆ ಸಂಪೂರ್ಣ ಭರವಸೆ ಐತಿ. ಈಗ ಯಾರ ದೇಶದಾಗ ಯಾರೋ ಎಷ್ಟೋ ದೊಡ್ಡ ಸ್ಥಾನದಲ್ಲಿದ್ರು ಕೂಡ ಅವ್ರ ಮೇಲೆ ಕಂಪ್ಲೇಂಟ್ ಬಂದ್ರೆ ಅದ್ರ ಮೇಲೆ ಎನ್ಕ್ವೈರಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬರೀ ಮುಖ್ಯಮಂತ್ರಿ ಅದರ ಸ್ಥಾನ ದೊಡ್ಡದೈತೆ ಅನ್ನೋದಕ್ಕೆ ಬಾರಾಕೂನ್ ಮಾಫ್ ಆಗೋದಿಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ಹೈಕೋರ್ಟು ರಾಜ್ಯಪಾಲರ ನಿರ್ಣಯವನ್ನು ಎತ್ತಿ ಹಿಡಿತದಂತ ಭರವಸೆ ಐತಿ. ಇನ್ನೊಂದು, ಈಗ ಕಾಂಗ್ರೆಸ್ ನಾಯಕರು ರಾಜಭವನ ಚಲೋ ಒಂದು ಪ್ರಮುಖ ಬೇಡಿಕೆಗಳಿದೆ. ಅಂದರೆ ನಿರಾಣಿ ಅವರಾಗಲಿ ಮತ್ತು ಶಶಿಕಲಾ ಜೊಲ್ಲೆ ಅವರಾಗಲಿ ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು. ಯಾಕಂತಂದರೆ ಮೂಡಾ ಹಗರಣ ಇತ್ತೀಚೆಗೆ ಅರ್ಜಿಯನ್ನು ಪುರಸ್ಕಾರ ಮಾಡ್ತಾರೆ ರಾಜ್ಯಪಾಲರು. ಇದ್ರ ಹಿಂದೆ ಕೊಟ್ಟಂಥ ಅರ್ಜಿಗಳನ್ನು ಪುರಸ್ಕಾರ ಮಾಡ್ತಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಇದೆ. ಇಲ್ಲಿ ನೋಡ್ರಿ, ಅವ್ರ ಹಿಂದೆ ಜೊಲ್ಲೆಯವ್ರ ವಿರುದ್ಧ ಬಂದಂಥ ಕಂಪ್ಲೇಂಟ್ ಏನು, ಜೊಲ್ಲೆಯವ್ರ ವಿರುದ್ಧ ಟೆಂಡರ್ದಲ್ಲಿ ಏನೋ ಇದು ಮಾಡಿದ್ದಾರೆ. ಆ ಟೆಂಡ್ರೇ ಕರೆದಿದ್ದಿಲ್ಲ, ಇನ್ನೂ ತನಕನೂ ಕರೆದಿಲ್ಲ ಟೆಂಡ್ರ. ಅದ್ರಾಗ ಟೆಂಡರ್ ಕರೆದ ಹಗರಣ ಹೆಂಗೆ ಆಕೈತಿ? ಆ ರೀತಿಯ ಕಂಪ್ಲೇಂಟ್ ಇವ್ರು ಕಾಂಗ್ರೆಸ್ ಅವರು ಮಾಡ್ತಾರೆ. ಹಾಗಾಗಿ ಏನರ ಅದ್ರಾಗ ಸಾರ್ ಇದ್ರೆ ರಾಜ್ಯಪಾಲರಿಗೆ ಎನ್ಕ್ವೈರಿಗೆ ಹಾಕ್ತಾರೆ. ಅದಕ್ಕೆ ನಾವೇನು ನಮ್ಮ ಪಕ್ಷದಿಂದ ಬೇಡ ಅಂತ ಹೇಳಿಲ್ಲ. ಏನೋ ಕಂಪ್ಲೇಂಟ್ ಇದ್ರು ಮಾಡುವಂಗಿದ್ರು ಮಾಡ್ರಿ ಅಂತ ನಾವು ಹೇಳೇವಿ. ಪ್ರಮುಖವಾಗಿ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ರಾಜ್ಯಪಾಲರು ಬಿಜೆಪಿ ಏಜೆಂಟ್ರಂತೆ ವರ್ತಿದ್ದಾರೆ, ರಾಜಭವನ ಬಿಜೆಪಿಯ ಕಚೇರಿಯಾಗಿ ಪರಿವರ್ತನೆ ಆಗ್ತಿದೆ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ. ಏನು ಅವರಿಗೆ ಅವ್ರ ಪಕ್ಷದ ಮುಖ್ಯಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಬಂದೈತೆ ಅಂತ ಅನ್ಕೊಳ್ಳಿ ಸುಳ್ಳು ಏನಂತ ಮಾತಾಡ್ತಾರೆ, ಏನು ಮಾತಾಡ್ಬೇಕಂತ ಮಾತಾಡ್ತಾರೆ. ವೀಕ್ಷಕರೇ, TV20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ TV20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.